ಹೇಳ್ದಾಗೆ ಸ್ವಲ್ಪ ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೊತೀನಿ, 1 ಸ್ಪೂನಷ್ಟು ಇರೋದು, 1 ಸ್ಪೂನಷ್ಟು ಐತಿ ಇದರಲ್ಲಿ. ಇಷ್ಟನ್ನು ಆ್ಯಡ್ ಮಾಡ್ಕೊಬೇಕು. ಹಾಗಾಗಿ ಗ್ರೀನ್ ಚಿಕನ್ ಮಸಾಲೆ ರೆಡಿ ಆಯಿತು. ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ನಿಂಬೆ ಹುಳಿ ಎಷ್ಟು ಬೇಕಷ್ಟು ಹುಳಿ ಹಾಕೋತಾ ಇದ್ದೀನಿ. ಜಾಸ್ತಿ ಹುಳಿ ಆದರೂ ತಿನ್ನೋಕ್ಕಾಗಲ್ಲ. ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನಿವತ್ತು ಗ್ರೀನ್ ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ. ಇದು ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಗೊಜ್ಜು ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೆ ರೈಸ್ ಕೂಡ ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇಷ್ಟ ಆಗಲ್ಲ ಅನ್ನೋರು ಚಪಾತಿ, ಪರೋಟ, ಅಕ್ಕಿ ರೊಟ್ಟಿ ಇದನ್ನೆಲ್ಲ ಮಾಡ್ಕೋಬೋದು. ಗ್ರೀನ್ ಚಿಕನ್ ಮಸಾಲೆಗೆ ಸೂಪರ್ ಡೂಪರ್ ಕಾಂಬಿನೇಷನ್. ಅಕ್ಕಿ ರೊಟ್ಟಿ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತರಿಸ್ಕೊಂಡಿದ್ದೆ. ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಮಿಕ್ಸಿ ಮಾಡಲಿಕ್ಕೆ ಶುಂಠಿ, ಬೆಳ್ಳುಳ್ಳಿ, ಲವಂಗ ಮತ್ತು ಚಕ್ಕೆ ಒಂದು ಹಾಕೋತೀನಿ. ಅದು ಚಕ್ಕೆ ಒಂದು ಇಟ್ಟಿಲ್ಲ, ಇದು ಚಕ್ಕೆ ತೊಗೊಂಬಗ್ಳು. ಅಲ್ಲಿ ಮೆಣಸು ಖಾರಕ್ಕೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಟೊಮೊಟೊ ಹಾಕ್ತಾಯಿಲ್ಲ ಅಲ್ವಾ, ಹಂಗಾಗಿ ಇದು ರುಚಿಗೆ ಹುಳಿ ಎಷ್ಟು ಬೇಕಷ್ಟು ಇದು ನಿಂಬೆಹಣ್ಣು. ನೆಕ್ಸ್ಟು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಅಷ್ಟೇ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಇಷ್ಟು ಮಿಕ್ಸಿ. ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳೋದು ಚಿಕನ್ ಎಲ್ಲ ರೆಡಿ ಆದಮೇಲೆ, ಬೆಂದಮೇಲೆ. ಇಷ್ಟನ್ನು ಮಿಕ್ಸಿ ಮಾಡ್ಕೋತೀನಿ ನಾನು. ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಇಷ್ಟನ್ನು ಮಿಕ್ಸಿಗೆ ಹಾಕಿ ಇದು ಒಗ್ಗರಣೆಗೆ. ಇಲ್ಲಿ ಒಂದು 5-6 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಒಂದು 4-5 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಈರುಳ್ಳಿ ಮತ್ತು ಕಸ್ತೂರಿ ಮೆಂತ್ಯ ಒಗ್ಗರಣೆಗೆ ಚೆನ್ನಾಗಿರುತ್ತೆ, ಫ್ಲೇವರು ಕೊಡುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಕಸ್ತೂರಿ ಮೆಂತ್ಯ, ಈರುಳ್ಳಿ ಒಗ್ಗರಣೆಗೆ ಇಷ್ಟನ್ನು ಮಿಕ್ಸಿ ಮಾಡ್ಕೊತೀನಿ. ಇವಾಗ ಚಕ್ಕೆ ಕೊಡು ಮಗಳು. ಇವಾಗ ನಾನು ಇಲ್ಲಿ ಚಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಕ್ಕೆ ಕೂಡ ಹಾಕೋಬೇಕು. ಇಷ್ಟನ್ನು ಇದಕ್ಕೆ ನಾನು ಏನು ಲೇಸ್ ಮಾಡ್ತಾಯಿದ್ದೀನಿ ಅಂದರೆ, ಖಾರದ ಪುಡಿ, ಧನಿಯಾ ಪುಡಿನೂ ಹಾಕಲ್ಲ ನಾನು, ಇಷ್ಟನ್ನೇ ಹಾಕ್ತೀನಿ. ಮತ್ತು ನೆಕ್ಸ್ಟು ಏನು ಚಿಲ್ಲಿ ಪೌಡ್ರ್ ಹಾಕ್ತಾಯಿಲ್ಲ, ಧನಿಯಾ ಪೌಡ್ರ್ ಹಾಕ್ತಿಲ್ಲ, ಟೊಮೊಟೊ ಹಾಕ್ತಿಲ್ಲ, ಕಾಯಿ ಹಾಕ್ತಿಲ್ಲ, ಇಷ್ಟು ಹಾಕ್ತಿಲ್ಲ. ಇಷ್ಟನ್ನೇ ಮಿಕ್ಸಿ ಮಾಡಿ ಲೈಟಾಗಿ ಮಸಾಲೆ ಹಾಕಿಬಿಟ್ಟು ಚಿಕನ್ ಮಸಾಲೆ, ಗ್ರೀನ್ ಚಿಕನ್ ಮಸಾಲೆ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಾಗುತ್ತೆ ನೋಡೋಣ. ಈಗ ಫಸ್ಟು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಬಿಡ್ತೀನಿ. ಇದಕ್ಕೆ ಸ್ವಲ್ಪ ನಾನು ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೋತೀನಿ ಲಾಸ್ಟಿಗೆ, ಒಂದು 2 ಸ್ಪೂನಷ್ಟು ಅಷ್ಟೇ, ಬೇರೆ ಇನ್ನೇನು ಹಾಕೋತಾ ಇಲ್ಲ ನಾನು. ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಾಯಿತು ನೋಡಿ, ಈ ಥರ ಆಗಿದೆ ಮಸಾಲೆ. ತುಂಬ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ಪಾತ್ರೆ ಇಟ್ಟು ಸ್ಟವ್ ಹಚ್ಚಿ ಒಗ್ಗರಣೆ ಮಾಡ್ಕೊಳ್ಳೋಣ ಚಿಕನ್ನ. ಎಣ್ಣೆ ಹಾಕೋತಾ ಇದ್ದೀನಿ. ಇದರಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 4 ಸ್ಪೂನ್ ಐತೆ ಎಣ್ಣೆ. ನಾನು ಎಣ್ಣೆ ಏನು ಸ್ವಲ್ಪ ಜಾಸ್ತಿ ಇಷ್ಟಪಡಲ್ಲ ನಾವು ಎಣ್ಣೆನ, ಹಾಗಾಗಿ ಸ್ವಲ್ಪನೇ ಹಾಕೋತಾ ಇದ್ದೀನಿ ನಾನು. ಈ ಬಾಣಲಿಗೆ ಸ್ವಲ್ಪ ಬಾಣಲಿ ದೊಡ್ಡದಾಗೈತಲ್ಲ, ಎಲ್ಲ ಬರೀತು ಬಾಣಲಿ ದೊಡ್ಡದಾಗಿರೋದ್ರಿಂದ ವೀಡಿಯೋದಲ್ಲಿ ನನಗೆ ಸ್ವಲ್ಪ ಎಣ್ಣೆ ಕಾಣಿಸ್ತೈತೆ. ಕುದೀತಾ ಇದೆ. ಇವಾಗ ಇದಕ್ಕೆ ಆಗಲೇ ತೋರಿಸಿದ್ನಲ್ಲ, ಈರುಳ್ಳಿ ಮತ್ತು ಕಸ್ತೂರಿ ಮೆಂತ್ಯ ಹಾಕೋತಾ ಇದ್ದೀವಿ. ಸ್ವಲ್ಪ ನೀಟಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಚಿಕನ್ ಹಾಕ್ಕೋಬೇಕು. ಆವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾನೆ ಮಾತಾಡ್ತಾ ಇದ್ದೀನಿ. ವಾಯ್ಸ್ ಜೋರಾಗಿ ಕೇಳಿಸ್ಲಿಲ್ಲ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೋ ಈ ನಡುವೆ ವೀಡಿಯೋಸೇ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ. ಈಗ ನನ್ನ ಮಗನಿಗೆ ಹುಷಾರಿಲ್ಲ, ನನಗೆ ಅವಾಗವಾಗ ಯಾಕೋ ಸ್ವಲ್ಪ ಸುಸ್ತು, ತಲೆನೋವೆಲ್ಲ ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಡೈಲಿ ಲಾಗ್ ಆಗಲಿ ಏನೂ ಹಾಕೋಕ್ಕಾಗ್ತಾಯಿಲ್ಲ.
ಯಾರೆಲ್ಲ ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈಗ ಚಿಕನ್ ಹಾಕ್ಕೊಳ್ಳೋಣ. ಇದಕ್ಕೆ ಅರಿಶಿನ ಪುಡಿ ಕೊಡು ಮಗಳಲ್ಲಿ, ಅಡುಗೆ ಅರಿಶಿನ ಪುಡಿ ಕೊಡು, ನಿಧಾನ ಕೊಡು, ಬೀಳಿಸ್ಬಿಟ್ಟಿಯ ಕೆಳಗಡಿಕೆ. ಇದು ಹಾಕ್ಬೇಡ, ಹಂಗೆ ಇಡು ಒಂದು 5 ನಿಮಿಷ. ಸ್ವಲ್ಪ ಇದಾಗ್ತದೆ ಚೆನ್ನಾಗಿ. ಕಡಿಮೆ ನೀರು ಕೊಟ್ಟಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಒಂದು ಸೆಕೆಂಡ್ ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಒಂದು ಅರಿಶಿನ ಪುಡಿ ಹಾಕೋತಾ ಇದ್ದೀವಿ. ಒಂದು ಸ್ಪೂನಷ್ಟು, ಸಣ್ಣ ಸ್ಪೂನಷ್ಟು. ಏನಕ್ಕೆ ಅರಿಶಿನ ಪುಡಿ ಹಾಕೋಬೇಕಂದ್ರೆ ಒಂಥರ ಸ್ಮೆಲ್ ಬರುತ್ತಲ್ಲ ಚಿಕನ್ ನಾನ್ ವೆಜ್ಗಳೆಲ್ಲ. ಸೊ ಹಂಗಾಗಿ ಮತ್ತು ಅರಿಶಿನ ಒಳ್ಳೆಯದಲ್ಲ ದೇಹಕ್ಕೆ, ಬಾಡಿಗೆಲ್ಲ ಅರಿಶಿನ ತುಂಬ ಒಳ್ಳೆಯದಲ್ಲ. ಸೊ ಹಂಗಾಗಿ ಈ ನಾನ್ ವೆಜ್ಗಳಿಗೆಲ್ಲ ಅರಿಶಿನ ಹಾಕಲೇಬೇಕು. ನಾವು ಎಷ್ಟು KG ಚಿಕನ್ ತೊಗೊತೀವಿ, ಮಟನ್ ಚಿಕನ್ ಏನು ತೊಗೋತೀವಿ ಅದ್ರ ಮೇಲೆ ಅರಿಶಿನ ಪುಡಿ 1/2 ಸ್ಪೂನು, ಅರ್ಧ ಸ್ಪೂನು ಅಥವಾ 1-2 ಹಾಕ್ಕೊಂಡ್ರೆ ಆಯಿತು. ಇದು ಯಾವ ಕೋಳಿ ಅಂತಾರೆ? ಫಾರಮ್ ಕೋಳಿ ಇದು ಡಾಕ್ ಕೋಳಿ ಬರುತ್ತಲ್ಲ ಅದು. ಸ್ವಲ್ಪ ಚೆನ್ನಾಗಿ ಇದಾಗಲಿ. ಅದು ಇದು ಚೆನ್ನಾಗಿ ಸೀಕೊಳ್ಳಿ. ಯಾಕೆ ಇದು ಚಿಕನ್ದು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತಲ್ಲ, ಅದೆಲ್ಲ ಹೋಗಲಿ. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋಣ. ನನ್ನ ಮಗನಿಗೆ ಯಾಕೆ ಹುಷಾರಿಲ್ಲ ಪಾಪುಗೆ. ಸೊ ಹಂಗಾಗಿ ಮಲಗಿದೆ, ಎದ್ದಿದ್ದಾನೆ. ಅವ್ನು ನೋಡೋಕ್ಕೆ ಅಂತ ಹೋಗಿದ್ದೀನಿ, ಸ್ಲಿಮ್ ಕೊಟ್ಟಿದ್ದೀನಲ್ವ ಅಂತ. ನೋಡಿ ಸುತ್ತ ಹೆಂಗಾಗಿದೆ. ಅಯ್ಯೋ, ಇಲ್ಲೇ ನಿಂತ್ಕೊಂಡು ಹಿಂಗೆ ಬಾಡಿಸ್ತಾ ಇದ್ರಿ ಕೆಲಸ, ಹಿಂಗೆ ಮಾಡ್ತಾ ಇದ್ದರೆ, ಕೈ ಆಡಿಸ್ತಾ ಇದ್ದರೆ ಅದು ಇದಾಗಲ್ಲ. ಒಂಚೂರು ಆ ಕಡೆ ಹೋಗ್ತೀವಿ, ಸ್ಲಿಮ್ ಕೊಟ್ಟಿದ್ದೀನಿ ತಡಿ ಅಂತ ಹೋದರೆ ಆ ಥರ ಆಗ್ಬಿಟ್ಟಿರುತ್ತೆ. ಇವಾಗ ಇದಕ್ಕೆ ಮಸಾಲೆ ಹಾಕೋತೀನಿ. ಈಗ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ರೆ, ಕಾಯಿ ಹಾಕಿಲ್ವಲ್ಲ, ಗೋಡಂಬಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಗಟ್ಟಿನೂ ಬರುತ್ತೆ ಗ್ರೇವಿ, ಮತ್ತು ಒಂಥರ ಫ್ಲೇವರ್ ಇರುತ್ತೆ. ಇದು ವೀಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ಚೆನ್ನಾಗಿ ಕಾಣಿಸ್ತೈತೆ, ಬಟ್ ವೀಡಿಯೋದಲ್ಲಿ ಒಂಥರ ಕಾಣಿಸ್ತೈತೆ ಟೇಸ್ಟ್ ಚಿಕನ್ ಅನ್ನೋ ಥರ. ಮತ್ತು ನೋಡ್ಲಿಕ್ಕೆ ಕೂಡ ರಿಯಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಮಸಾಲೆ ಮಿಕ್ಕಿದೆ, ಇದನ್ನು ಕೂಡ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಿ. ಏನಾದರೂ ಮಿಸ್ ಆಗೋದು ಒಳಗೆ ಬಿದ್ದುಬಿಟ್ರೆ ಅಂತ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಮೀಶೋದಲ್ಲಿ. ಫೋನ್ ಟ್ರೈಪಾಡು ಅದು ಬರೋವರೆಗೂ ಹಿಂಗೆ ಕೈಯಲ್ಲೇ ಇಟ್ಕೋಬೇಕು ನಾನು. ಇದನ್ನ ನೀರು ಹಾಕಿದೇನೆ ಒಂದು 2 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಬರೀ ಮಸಾಲೆಯಲ್ಲೇ, ನೀರು ಹಾಕಿಲ್ಲ ನಾನು. ಮಸಾಲೆ ಏನು ಹಾಕಿದ್ದೀನಿ ಅದರಲ್ಲೇ ಬೇಯ್ತಾ ಇದೆ ಚೆನ್ನಾಗಿ. ಆಮೇಲೆ ಬೇಕಂದರೆ ಸ್ವಲ್ಪ ಗ್ರೇವಿ ನನಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಒಂದು ಲೋಟದಷ್ಟು, ಸಣ್ಣ ಲೋಟದಲ್ಲಿ ಬರುತ್ತಲ್ಲ ಅದರಲ್ಲಿ ಒಂದು ಲೋಟ ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಏನು ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಪಾಲಕ್ ಸೊಪ್ಪು ಹಾಕೊಂಡ್ರೆ ಇನ್ನೂ ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ, ಗ್ರೀನರಿಯಾಗಿ. ತುಂಬ ಹಸಿರಾಗಬೇಕು ಮಸಾಲೆ ಅಂದರೆ ಪಾಲಕ್ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಮಸಾಲೆನೂ ಜಾಸ್ತಿ ಆಗುತ್ತೆ. ಇನ್ನೊಂದು ಮತ್ತು ಗೋಡಂಬಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಚಪಾತಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡಿ ಇದು ರೆಡಿ ಆದಮೇಲೆ ನಮ್ಮ ಯಜಮಾನರಿಗೆ ಫೋನ್ ಮಾಡಿ, ನಮ್ಮ ಕೇಶವಮೂರ್ತಿ ಅವರಿಗೆ ಕೇಳ್ತೀನಿ ಏನು ಮಾಡೋದು. ಚಪಾತಿ ಮಾಡೋದೆಲ್ಲ ಅಕ್ಕಿ ರೊಟ್ಟಿ ಸ್ವಲ್ಪ ಇದೆ, ಆಲ್ರೆಡಿ ಬೆಳಗ್ಗೆ ಮಾಡಿದ್ದು. ಅಕ್ಕಿ ರೊಟ್ಟಿ ಮಾಡೋಂದ್ರೆ ಮಾಡ್ತೀನಿ, ಇಲ್ಲಾಂದರೆ ಚಪಾತಿ ಮಾಡೋದು. ಚೆನ್ನಾಗಿ ಬೇಯಿಲಿ ಸ್ವಲ್ಪ. ಆಮೇಲೆ ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಈಗ ಹೇಳ್ದಾಗೆ ಸ್ವಲ್ಪ ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೊತೀನಿ, 1 ಸ್ಪೂನಷ್ಟು. ಇರೋದು 1 ಸ್ಪೂನಷ್ಟು ಐತಿ ಇದರಲ್ಲಿ. ಇಷ್ಟನ್ನೇ ಆ್ಯಡ್ ಮಾಡ್ಕೊಬಿಡ್ತೀನಿ ಚಿಕನ್ ಮಸಾಲೆ. ಇಷ್ಟೇ, ಬೇರೆ ಇನ್ನೇನು ಆ್ಯಡ್ ಮಾಡಲ್ಲ ನಾನು. ಖಾರ ಆಗಿದೆ ಸ್ವಲ್ಪ ನೋಡಿದೆ, ಖಾರ ಕರೆಕ್ಟಾಗಿದೆ. ಮೆಣಸು ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಖಾರದ ಪುಡಿ ಏನು ಬೇಕಾಗಿಲ್ಲ, ಬೇಡ ಖಾರದ ಪುಡಿ. ಏಕೆಂದರೆ ಇದು ಗ್ರೀನ್ ಮಸಾಲೆ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿನೇ ಹಾಕಬೇಕು. ಇದು ಸ್ವಲ್ಪ ನೀರು ಹಾಕೋತೀನಿ. ಇನ್ನೂ ಸ್ವಲ್ಪ ಚಿಕನ್ ಬೇಯಬೇಕಲ್ವ, ಹಂಗಾಗಿ ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ.
ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ನು ಬೇಯುತ್ತೆ, ಸ್ವಲ್ಪ ಗಟ್ಟಿನೂ ಆಗುತ್ತೆ ಇದು. ಹಾಗಾಗಿ ಗ್ರೀನ್ ಚಿಕನ್ ಮಸಾಲೆ ರೆಡಿ ಆಯಿತು. ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ನಿಂಬೆ ಹುಳಿ ಎಷ್ಟು ಬೇಕಷ್ಟು ಹುಳಿ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಹುಳಿ ಆದರೂ ತಿನ್ನೋಕ್ಕಾಗಲ್ಲ. ಚೆನ್ನಾಗಿ ಬೆಂದಿದೆ ಚಿಕನ್ ಎಲ್ಲ ನೋಡಿದೆ, ಚೆನ್ನಾಗಿ ಬೆಂದಿದೆ ಚಿಕನ್. ಫೈನಲಾಗಿ ಗ್ರೀನ್ ಚಿಕನ್ ಮಸಾಲೆ ರೆಡಿ. ಚಪಾತಿ, ಪರೋಟ, ಅಕ್ಕಿ ರೊಟ್ಟಿ, ದೋಸೆಗೂ ನಾನಾದರೆ ದೋಸೆ ಕೂಡ ತಿಂತೀನಿ, ನಮ್ಮ ಮನೆಯವರು ತಿನ್ನಲ್ಲ. ಈ ಥರ ರೈಸಿಗೆ ತಿನ್ನೋಕ್ಕಾಗಿಲ್ಲ ಅಂದರೆ ಚಪಾತಿ, ದೋಸೆ, ಅಕ್ಕಿ ರೊಟ್ಟಿ, ಪರೋಟ ಇದಕ್ಕೆಲ್ಲ ತಿನ್ಬೋದು. ಸೂಪರ್ ಕಾಂಬಿನೇಷನ್.